ಈಗ ನಮ್ಮ ಪುಟ್ಟರಂಗ ಶೆಟ್ಟರ್ ಎಲ್ಲ ಇಂಪಾರ್ಟೆಂಟ್ ನಮ್ಗೆ. ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಮತ್ತೆ ಬುದ್ಧರ ಒಂದು ಸ್ಟ್ಯಾಚ್ಯೂನೇ ಇಂಪಾರ್ಟೆಂಟ್. ನಮ್ಮ ಗೌರವ ನಮ್ಮ ಸ್ವಾಭಿಮಾನ ಇಂಪಾರ್ಟೆಂಟ್ ಅಲ್ಲ. ಪುಟ್ಟರಂಗ ಶೆಟ್ಟರ್ ಯಾರಿಗ್ ಬೇಕು? ಬೇಕಾ ಯಾರ್ಕನ? ಯಾರಿಗೂ ಬೇಡ. ಒಂದ್ ಕಡೆ ಇಡೀ ಟೌನ್ ಮಾತ್ರ ನಾವು ಬಂದ್ ಮಾಡ್ಬಿಡೋದಲ್ಲ. ಚಾಮರಾಜನಗರದಲ್ಲಿ ಪ್ರತಿ ಗ್ರಾಮಸ್ಥರಿಗೂ ನಾನೇ ಹತ್ರ ಇದ್ದು ಫೋನ್ ಮಾಡಿ ವಿಚಾರ ಮುಟ್ಟಿಸ್ತೀನಿ. ನಿಮ್ ಊರುಗಳಲ್ಲಿ ಒಂದು ವೆಹಿಕಲ್ ಓಡಾಡಬಾರ್ದು. ನಿಮ್ ಊರುಗಳಲ್ಲಿ ಒಂದೇ ಒಂದು ಅಂಗಡಿ ತೆಗಿಬಾರ್ದು. ನಿಮ್ ಟೌನ್ ನೀವೇ ಬಂದ್ ಮಾಡ್ಕೊಬೇಕು. ಬಂದ್ ಮಾಡೋದು ಗೊತ್ತಲ್ಲ ಹೆಂಗಂತ. ಓವರ್ ಆಲ್ ಜಿಲ್ಲೆ ಸ್ತಬ್ಧ ಆಗ್ಬೇಕು. ರಾಜ್ಯ ಮಟ್ಟದಲ್ಲಿ ಕನಿಷ್ಠ ಪಕ್ಷ 1 ಲಕ್ಷ ಜನ ಸೇರಿಸ್ಬಿಟ್ಟು ಅತಿ ದೊಡ್ಡ ಹೋರಾಟ ನಾನ್ ಮಾಡ್ತೀನಿ ನಮ್ಮ ಹತ್ರ ಇಟ್ಕೊಂಡು. ನನ್ನ ಜವಾಬ್ದಾರಿ. ಗುರುವಾರ ಅವರೇ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಸ್ಥಾಪನೆ ಮಾಡಿ ಥೈಲ್ಯಾಂಡಿಂದ ಬುದ್ಧ ವಿಹಾರ ತರಿಸಿದ್ದು. ಮತ್ತೆ ಮುಂಬೈನ ದಾದರಿಂದ ಅವ್ರ ಮಕ್ಕಳು ರೀಸೆಂಟ್ ಆಗಿ ನಾಗ್ಪುರ ವಿಸಿಟ್ ಹೋಗ್ಬೇಕಾದ್ರೆ ಬುದ್ಧನ ಪ್ರತಿಮೆ ಹೊಡೆದವರು. ಬುದ್ಧನ ಪ್ರತಿಮೆನ ಬೀಗ ಹೊಡೆದು ಒಳಗೆ ಇರುವಂತ ಬುದ್ಧನ ಪ್ರತಿಮೆ ಆಚೆ ತಗೊಂಡ್ಬಂದು ಧ್ವಂಸ ಮಾಡಿದವರು. ಪಕ್ಕದಲ್ಲೇ ಮನೆ ಐತೆ. ಅವ್ರ ಮನೇನು ಬೀಗ ಹೊಡೆದು ಮನೆಗೆ ನುಗ್ಗಿ ತಲೆ ಮೇಲೆ ಕತ್ತಿ ಸಾಯಿಸ್ಬಿಟ್ಟಿದ್ರು. ಏನ್ ಹೇಳ್ತಾ ಇದ್ರು ಇವರು ಪೊಲೀಸ್ನವರು? ಆಗ್ತಾ ಇತ್ತು. ನಮಗೇನಂದ್ರೆ ಆ ವ್ಯಕ್ತಿಗಳಿಗಿಂತ ನಮ್ಗಿಂತ ಬುದ್ಧರ ಒಂದು ಪ್ರತಿಮೆ, ಅಂಬೇಡ್ಕರ್ ಅವರ ಪ್ರತಿಮೆನೇ ಜಾಸ್ತಿ. ಅರ್ಥ ಆಯ್ತಲ್ವಾ? ಈಗ ವಿಚಾರ ಏನಂದ್ರೆ ನೀವು ಇಲ್ಲಿದ್ದೀರಲ್ಲ, ನೀವು ಇಲ್ಲಿದ್ದೀರಾ, ನೀವು ಇಲ್ಲೇ ಇದ್ರೆ ಏನಂತ ಅವ್ರು ಅಲ್ಲೇ ಕುತ್ಕೊಂಡಿರ್ತಾರೆ. ಆ ಗ್ರಾಮಕ್ಕೆ ಬಿಟ್ಟು ಬೇರೆ ಯಾವ ಗ್ರಾಮಕ್ಕೂ ಏನು ತೊಂದರೆ ಇಲ್ಲ. ಅವ್ರು ಆರಾಮಾಗಿ ನಾರ್ಮಲ್ ಆಗಿ ಕುತ್ಕೊಂಡಿರ್ತಾ ಇದ್ದಾರೆ. ಈಗ ಬೇರೆ ಊರವ್ರು ಯಾರು ಈ ವಿಚಾರದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ. ಬೇರೆ ಯಾವ ಊರಲ್ಲಿನೂ ಕುತ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ಡಿ.ಸಿ. ತಾಲೂಕು ಆಫೀಸು ಮತ್ತೆ SP ಆಫೀಸ್ ಮುಂದೆ ಇಲ್ಲಿ ಹೋರಾಟಗಳು ನಡೀತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಡಿಲೇ ಮಾಡ್ಕೊಂಡು ಸ್ವಲ್ಪ ಎರಡೆರಡು ದಿನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇರೋಣ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಒಳಗೆ ಇವರು ಹೆಂಗ್ ಬಿಡು ಮಾಡಿದ್ರೆ ಒಂದು ಸ್ಟ್ರೈಕ್ ಮಾಡ್ಕೊಂತಾರೆ ಅಂತ ಸೈಲೆಂಟ್ ಆಗಿ ಇದ್ದೋಗ್ತಾರಪ್ಪ ಅವರು. ಆದ್ರೆ ನಾನು ಹೇಳೋದೇನಂದ್ರೆ ಅವತ್ತು ಸ್ಟ್ರೈಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದು ಕುತ್ಕೊಳ್ಳೋಣ. 2ನೇ ದಿನ ಏನ್ ಮಾಡ್ಬೇಕಂದ್ರೆ ನಮ್ಮ MLA ಶಾಸಕರು ಮಾನ್ಯ ಪುಟ್ಟರಂಗ ಶೆಟ್ಟರು ಇವ್ರ ಮನೆ ಮುಂದೆ ಹೋಗಿ ಕುತ್ಕೊಳ್ಳೋಣ. ಆವತ್ತು ನನ್ನ ಜೊತೆ ಜನ ಬರ್ತಾರೆ. ಅರ್ಥ ಆಯ್ತಲ್ಲ? ಆವತ್ತು ನಾವು 1-2-3 ಸಾವಿರ ಜನ. ಈಗ ನಮ್ಮ ಪುಟ್ಟರಂಗ ಶೆಟ್ಟರ್ ಎಲ್ಲ ಇಂಪಾರ್ಟೆಂಟ್ ನಮ್ಗೆ. ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಮತ್ತೆ ಬುದ್ಧರ ಒಂದು ಸ್ಟ್ಯಾಚ್ಯೂನೇ ಇಂಪಾರ್ಟೆಂಟ್. ನಮ್ಮ ಗೌರವ ನಮ್ಮ ಸ್ವಾಭಿಮಾನ ಇಂಪಾರ್ಟೆಂಟ್ ಅಲ್ಲ. ಪುಟ್ಟರಂಗ ಶೆಟ್ಟರ್ ಯಾರಿಗ್ ಬೇಕು? ಬೇಕಾ ಯಾರ್ಕನ? ಯಾರಿಗೂ ಬೇಡ. ಈ ಹೋರಾಟ ಬರೀ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ. ಈ ಹೋರಾಟ ಎಲ್ಲ ಒಂದ್ ಕಡೆ ಇಡೀ ಟೌನ್ ಮಾತ್ರ ನಾವು ಬಂದ್ ಮಾಡ್ಬಿಡೋದಲ್ಲ. ಚಾಮರಾಜನಗರದಲ್ಲಿ ಪ್ರತಿ ಗ್ರಾಮಸ್ಥರಿಗೂ ನಾನೇ ಹತ್ರ ಇದ್ದು ಫೋನ್ ಮಾಡಿ ವಿಚಾರ ಮುಟ್ಟಿಸ್ತೀನಿ. ನಿಮ್ ಊರುಗಳಲ್ಲಿ ಒಂದು ವೆಹಿಕಲ್ ಓಡಾಡಬಾರ್ದು. ನಿಮ್ ಊರುಗಳಲ್ಲಿ ಒಂದೇ ಒಂದು ಅಂಗಡಿ ತೆಗಿಬಾರ್ದು. ನಿಮ್ ಟೌನ್ ನೀವೇ ಬಂದ್ ಮಾಡ್ಕೊಬೇಕು. ಓವರ್ ಆಲ್ ಚಾಮರಾಜನಗರ ಜಿಲ್ಲೆ ಬಂದಾಗ್ಬೇಕು. ಅರ್ಥ ಆಯ್ತಲ್ಲ? ಈ ತರ ಒಂದು ಹೋರಾಟ ಒಂದು ಬಂದಾಗಿದ ತಕ್ಷಣ 2ನೇ ದಿನ ಸುಮ್ಮನೆ ಎತ್ತಾರೆ ಅನ್ಕೊಂತಾರೆ. 2ನೇ ದಿನ ಬಂದು ಅವತ್ ನೈಟ್ ನಾವು ಕಾನೂನು ಉಲ್ಲಂಘನೆ ಮಾಡೋರಲ್ಲಪ್ಪ. ಈ ತರ ಸ್ಟ್ಯಾಚ್ಯೂಗಳ ಮೇಲೆ ಒಂದು ಪ್ರತಿಮೆಗಳ ಮೇಲೆ ಅವರವರ ಪ್ರತಾಪನ ತೋರಿಸುವಂತ ವ್ಯಕ್ತಿಗಳು